ಲೋಕಸಭಾ ಚುನಾವಣೆಗೆ ಸುಮಲತಾ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಇಂದು ಮಂಡ್ಯದಲ್ಲಿ ಮತ್ತೆ ಸುಮಲತಾ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಸುಮಲತಾ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಇವತ್ತು ಕೂಡ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಮಂಡ್ಯದಲ್ಲಿ ಮುತ್ತಿಗೆರೆ ಗ್ರಾಮದ ಮನೆ ದೇವರು ಮಾಯಮ್ಮ ದೇಗುಲಕ್ಕೆ ಇವತ್ತು ಸುಮಲತಾ ಅವರು ಭೇಟಿ ನೀಡಿದ್ದಾರೆ. ಮಂಡ್ಯ ಜಿಲ್ಲೆ ಹಿರಿಯ ರಾಜಕೀಯ ನಾಯಕರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಜಿ ಮಾದೇಗೌಡ, ಎಂಎಸ್ ಆತ್ಮಾನಂದ, ಎಚ್ ಡಿ ಚೌಡಯ್ಯ ಮನೆಗಳಿಗೆ ಇವತ್ತು ಸುಮಲತಾ ಅವರು ಭೇಟಿ ನೀಡಲಿದ್ದಾರೆ. ಬಳಿಕ ದೊಡ್ಡರಸಿನಕೆರೆಯಲ್ಲಿ ಅಂಬಿ ಪುತ್ಥಳಿ ಅನಾವರಣ ಕೂಡ ಮಾಡಲಿದ್ದಾರೆ. ಅಂಬರೀಶ್ ಪುತ್ಥಳಿಯನ್ನ ಇವತ್ತು ಸುಮಲತಾ ಅವರು ಅನಾವರಣಗೊಳಿಸಿದ್ದಾರೆ. ಇದರ ಜೊತೆಗೆ ಹಿರಿಯ ನಾಯಕರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಮೊನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಕನ್ಫರ್ಮ್ ಆಗಿ ಇಲ್ಲ, ಈ ಬಾರಿ ಲೋಕಸಭಾ ಚುನಾವಣೆಗೆ ಸುಮಲತಾ ಅವರಿಗೆ ಟಿಕೆಟ್ ನೀಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗ ಮತ್ತೊಮ್ಮೆ ಇನ್ನೊಂದು ಕಡೆ ಸುಮಲತಾ ಅವರು ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಏನಿದು ಕನ್ಫ್ಯೂಷನ್ ಇದು ಮೋಹನ್ ರಾಜ್? ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಇಳಿಯೋದಕ್ಕೆ ಸುಮಲತಾ ಅವರು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಅವರು ಇತ್ತೀಚೆಗೆ ಒಂದು ಪರೋಕ್ಷವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇವತ್ತು ಕೂಡ ಸುಮಲತಾ ಅವರು ಮಂಡ್ಯದಲ್ಲಿ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಮನೆ ದೇವರು ಬಸರಳಿನ ಅಂದ್ರೆ ಮಂಡ್ಯ ತಾಲೂಕಿನ ಬಸರಳು ಬಳಿ ಇರ್ತಕ್ಕಂಥ ಮುತ್ತಕೆರೆ ಗ್ರಾಮದ ಗ್ರಾಮ ದೇವತೆಗೆ ಒಂದು ಭೇಟಿ ಕೊಟ್ಟು ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಅದಾದಂತ ಬಳಿಕ ಮಂಡ್ಯ ಜಿಲ್ಲೆಯ ಹಿರಿಯ ರಾಜಕೀಯ ಮುಖಂಡರುಗಳ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದಂತಹ ಜಿ ಮಾದೇಗೌಡ ಇರ್ಬೋದು, ಹಾಗೇನೆ ಮಾಜಿ ಶಾಸಕರಾದಂತಹ ಎಂಎಸ್ ಆತ್ಮಾನಂದ, ಎಚ್ ಡಿ ಚೌಡಯ್ಯ ಇವರೆಲ್ಲ ಮಂಡ್ಯ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು. ಇವರನ್ನೆಲ್ಲ ಭೇಟಿ ಮಾಡಿ ರಾಜಕೀಯಕ್ಕೆ ಏನು ಚುನಾವಣೆಗೆ ಅವರು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ಸಲಹೆಗಳನ್ನ ಪಡ್ಕೊಂಡು ಜೊತೆಗೆ ಅವರ ಆಶೀರ್ವಾದವನ್ನು ಕೂಡ ಸುಮಲತಾ ಅವರು ಪಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಸಂದರ್ಭದಲ್ಲಿ ಅವರ ಪುತ್ರ ಅಭಿಷೇಕ್ ಮತ್ತೆ ನಿರ್ಮಾಪಕ ರಾಕ್ನೇನ್ ವೆಂಕಟೇಶ್ ಕೂಡ ಅವರ ಜೊತೆ ಬರ್ತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆ ಸುಮಲತಾ ಅವರು ಹಂತ ಹಂತವಾಗಿ ಏನು ರಾಜಕೀಯ ಪ್ರವೇಶ ಮಾಡುವಂತ ಏನಿದ್ದಾರೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡು ಅಧಿಕೃತವಾಗಿ ತಾವು ಚುನಾವಣೆಗೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೋ ಅಥವಾ ಪಕ್ಷೇತರವಾಗಿ ಕಣಕ್ಕಿಳಿತಾರ ಅನ್ನುವಂಥದ್ದನ್ನ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿದೆ ದಿವ್ಯಾ. ಆದ್ರೆ ಈಗ ಮಂಡ್ಯ ಜನತೆ ಮತ್ತು ಹಿರಿಯ ನಾಯಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತವಾಗಿದ್ವಿ. ಇದ್ರ ಬಗ್ಗೆ ಈಗಾಗಲೇ ಇನ್ ಒಂದ್ ಕಡೆ ನಿಖಿಲ್ ಕುಮಾರ್ ಅವರನ್ನ ಸ್ಪರ್ಧೆ ಅಖಾಡಕ್ಕೆ ಇಳಿಸೋದಕ್ಕೆ ಜೆಡಿಎಸ್ ಕೂಡ ಸಿದ್ಧತೆಯನ್ನ ನಡೆಸ್ಕೊತಾ ಇದೆ. ಮತ್ತೊಂದೆಡೆ ಸುಮಲತಾ ಅವರು ಕೂಡ ಚುನಾವಣಾ ಅಖಾಡಕ್ಕೆ ಇಳಿಯೋದಕ್ಕೆ ಸಿದ್ಧತೆಗಳನ್ನ ನಡೆಸ್ಕೊತಾ ಇದ್ದಾರೆ. ಇದರಲ್ಲಿ ಕೆಲವರು ಮಾತ್ರ ಸುಮಲತಾ ಅವರ ಪರವಾಗಿದ್ರೆ, ಇನ್ನು ಕೆಲವರು ಜೆಡಿಎಸ್ ನ ಪರವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಜೊತೆಲಿ ಮೈತ್ರಿ ಆಗಿದೆ, ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಮೈತ್ರಿ ಆಗಿದೆ. ಮೈತ್ರಿಕೂಟದಿಂದ ನಿಖಿಲ್ ಕುಮಾರ್ ಅವರು ಕಣಕ್ಕಿಳಿಬಹುದು. ಆದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ, ನಾವು ಸುಮಲತಾ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸೋದಿಲ್ಲ ಅಂತದ್ದು. ಎರಡು ಆಪ್ಷನ್, ಒಂದು ಬಿಜೆಪಿಯಿಂದ ಸ್ಪರ್ಧೆ ಮಾಡಬೇಕು ಅಥವಾ ಇನ್ನೊಂದು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು. ಈ ನಿಟ್ಟಿನಲ್ಲಿ ಅವರು ಚುನಾವಣೆಗೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನು ನಡೆಸಿಕೊಂಡು ತಮ್ಮ ಒಂದು ಸ್ಪರ್ಧೆ ಬಗ್ಗೆ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ, ಧನ್ಯವಾದಗಳು ಮೋಹನ್ ರಾಜ್ ತಮ್ಮ ಮಾಹಿತಿಗಾಗಿ.